5 ತಿಂಗಳ ಹಿಂದೆ ನಾನು KDB ಮೀಟಿಂಗ್ ಮಾಡಿದ್ದೀನಿ. 1 ವರ್ಷ ಆಯಿತು. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಚಾರ್ಜ್ ಆಗಿ ಒಂದು ವರ್ಷ ಅದು. ಈಗ ಎಲ್ಲರಿಗೂ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಇವತ್ತು KDB ಮೀಟಿಂಗನ್ನು ಇವತ್ತು ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ಜನತಾ ದರ್ಶನನೂ ಮೊದಲೇ ಜನತಾ ದರ್ಶನ ಇಟ್ಕೊಂಡಿದ್ದೀವಿ. ಅಲ್ಲಿಂದ KDB ಮೀಟಿಂಗ್ ಇವತ್ತು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ನಾವು. KDB ಮೀಟಿಂಗ್ ಇವತ್ತು 3 ಗಂಟೆಗೆ ಹಮ್ಮಿಕೊಂಡಿದ್ದೀವಿ. ಇಲ್ಲ, ಆ ಥರ ಏನಿಲ್ಲ. ನಾನು 4 ತಿಂಗಳ ಹಿಂದೆ ಬಂದು KDB ಮೀಟಿಂಗ್ ಮಾಡಿ ಹೋಗಿದ್ದೀನಿ. ನಾಗೇಂದ್ರ ಅವರು ಇದ್ದಾರೆ, ನೋಡ್ಕೊತಾರೆ. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು. ಎಲ್ಲ ಕೆಲಸಗಳು ಆಗ್ತಾಯಿದೆ, ಯಾವ ಕೆಲಸ ಆಗ್ತಲ್ಲ ಅಂತಲ್ಲ. ಡೈಲಿ ಮಾಹಿತಿ ನಾನು DC ಮುಖಾಂತರ ಡೈಲಿ ಮಾಹಿತಿ ತೊಗೊತೀನಿ. ಎಲ್ಲ ಕೆಲಸಗಳನ್ನ ಆಗ್ತಾಯಿದೆ. ಪದೇ ಪದೇ ನಮ್ಮ ನಾಗೇಂದ್ರ ಅವರು ಬರ್ತಾಯಿದ್ದಾರೆ. ಹಂಗೇನಾರಿದ್ರೆ ನಾಗೇಂದ್ರ ನನಗೆ ಹೇಳ್ತಾರೆ, ಇಂಥದ್ದು ಕೆಲಸ ಇದೆ, ಅಂಥದ್ದು ಕೆಲಸ ಇದೆ, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕಂತ ಅವ್ರು ಸಲಹೆ ಸೂಚನೆ ಕೊಡ್ತಾರೆ. ಆ ಸಲಹೆ ಸೂಚನೆ ಮೇಲೆ ಮಾಡ್ತೇನೆ. 2 ಜಿಲ್ಲೆ ಉಸ್ತುವಾರಿ ಮಂತ್ರಿ ಯಾರು ಇಲ್ಲೂ 2 ದಿನ ಇರ್ತೀನಿ. ನಾಳೆನೂ ಇರ್ತಾ ಇದ್ದೀನಿ ಬಳ್ಳಾರಿಯಲ್ಲಿ. ನಾಳೆನೂ ಇದ್ದೀನಿ. ನಾ ಇದ್ದೀನಿ ಇವತ್ತು ಹಾಲ್ಟ್ ಮಾಡಿ ನಾಳೆನೂ ಇದ್ದೀನಿ. ನಾಳೆನೂ ಇದ್ದೀನಿ. ಆಯಿತು, 1 ರೌಂಡ್ ಹೊಡೆಯುವಂಥ ತೀರ್ಮಾನ ಮಾಡಿದೆ. ಹೋಗ್ಬರ್ತೀನಿ. ಹೋಗ್ತಾ ಇದ್ದೀವಿ. ಈಗ ಡಿಸೆಂಬರಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಈಗ ನಾನು, ನಾಗೇಂದ್ರ ಅವರು, ಕಂಪ್ಲಿ ಗಣೇಶ್ ಅವರು, ಅಧ್ಯಕ್ಷರು ಎಲ್ಲ ಸೇರಿ ಅವರು ಬರ್ತಾರೆ. ಯೂನಿವರ್ಸಿಟಿ ಅವರು ಬರ್ತಾವ್ರೆ. ಒಂದು 4 ಪ್ಲೇಸ್ ನೋಡಿದ್ದಾರೆ. ಆ 4 ಪ್ಲೇಸಲ್ಲಿ ಯಾವ್ದು ನೋಡಿಬಿಟ್ಟು ಇವತ್ತು ಫೈನಲ್ ಮಾಡ್ತೀವಿ. ಸೂಕ್ತ ಯಾವುದಂತ, ಒಳ್ಳೇದು ಯಾವುದಂತ. ಡಿಸೆಂಬರಲ್ಲಿ ಎಂಟು ಟೈಮ್ ಇದೆ. ಡಿಸೆಂಬರಲ್ಲಿ ಮಾಡಬೇಕಂತ ಇದ್ದೀವಿ. ಅದಕ್ಕೆ ಅವ್ರಿಗೂ ಬರೋಕ್ಕೆ ಹೇಳಿದ್ದೀನಿ. ಈಗ ನಾನು, ನಾಗೇಂದ್ರ, ಗಣೇಶ್ ಅವರು, ಅಧ್ಯಕ್ಷರು ಎಲ್ಲ ಹೋಗ್ಬಿಟ್ಟು ಯಾವುದನ್ನ 4 ಒಂದು ಯಾವುದನ್ನ ಒಂದು ಜಾಗ ಐಡೆಂಟಿಫೈ ಮಾಡಿ ಇವತ್ತು ತೀರ್ಮಾನ ಯಾವುದು ಮಾಡ್ತಾ ಇದೀವಿ. ಈಗ ಮಾಡ್ತಾ ಇದೀವಿ. ಅದಕ್ಕೆ ಇವತ್ತು ಬಂದು ಜಾಗ ಐಡೆಂಟಿಫೈ ಮಾಡ್ತಾ ಇದೀವಿ. ಡಿಸೆಂಬರ್ ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ. ಕಮಿಟಿ ಮಾಡ್ತೀವಿ. ಈಗ ಮಾಡ್ತೀವಿ. ಅಧ್ಯಕ್ಷರ ಮೇಲೆ ಒಂದು ಕಂಪ್ಲೇಂಟ್ ಆಗಿತ್ತಲ್ಲ, ಅದರಿಂದ ಇಲ್ಲ, ಅದು ಗೊಂದಲ ಆಗಿದೆ. ಅಧ್ಯಕ್ಷರ ಮೇಲೆ ಸರ್ಕಾರ ವತಿಯಿಂದ ಅದೇ ಆ ಗೊಂದಲ ಇದೆ. ಇಲ್ಲ ಕರೆಕ್ಟೇ. ಈ ಸ್ವಲ್ಪ ಅಧ್ಯಕ್ಷರದು ಸಮಸ್ಯೆ, ಜೋಶಿ ಅವ್ರದ್ದು ಸಮಸ್ಯೆ ಆಗಿದೆ. ಸರ್ಕಾರ ಏನೋ ನೋಟಿಸ್ ಕೊಟ್ಟಿದ್ದಾರೆ, ಏನೋ ಅವ್ರನ್ನ ರಿಪ್ಲೈ ಮಾಡಿಲ್ಲ. ಆ ಕಾರಣಕ್ಕೆ ಇದಾಗಿದೆ. ಈ ಒಂದು ಬರೋ ವಾರದಲ್ಲಿ ತೀರ್ಮಾನ ಆಗ್ತದೆ. ಮಾಡ್ತೀವಿ. ಆಮೇಲೆ ಬಹಳ ಅದ್ಭುತವಾದಂಥ ಸಾಹಿತ್ಯ ಸಮ್ಮೇಳನ ಇಡೀ ರಾಜ್ಯದಲ್ಲೇ ನೀವು ನೋಡ್ತೀರಿ. ಎಲ್ಲಿ ರಾಜ್ಯದಲ್ಲಿ ಎಲ್ಲಿ ಆಗಿಲ್ಲ ಅಂತ ಒಂದು ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ. ಬೇರೆ ಜಿಲ್ಲೆಯಲ್ಲೂ ನೋಡಿರ್ಬೋದು. ಎಲ್ಲಕ್ಕಿಂತ ಒಳ್ಳೆ ಇದು ಮಾಡೋದು ಸ್ಪೆಷಲ್ ಮಾಡ್ತೀವಿ.